ಗಾಯ್ಸ್ ನನ್ನ ಗಾಡಿ ಆಕ್ಸಿಡೆಂಟೇ ಆಗೋಯ್ತು ಗಾಯ್ಸ್ ಇವತ್ತು. ಏನಾಯಿತು ಅಂತ ಹೇಳ್ತೀನಿ ನಾನು. ಬಂದಿಲ್ಲಿ ಶೋರೂಮ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು. ಇಷ್ಟೇ, ಇದು ಮತ್ತು ಇದು ಅಷ್ಟೇ. ಹಾಂ ನಂದೇ ಸರ್. ಬೇಜಾರಾಗ್ತೈತೆ, ಇಷ್ಟು ಬೇಜಾರಾಗ್ತೈತೆ ಗೊತ್ತಾ ನನಗೆ. ಇನ್ನೂ ಏನೂ ಆಗಿಲ್ಲ ಬೇರೆ ಕಡೆ, ಇದೊಂದೇ ಆಗಿರೋ ಇದು. ಮತ್ತು ಇದು ಫುಲ್ ಬೆಂಡಾಗೋಗಿತ್ತು, ನಾನೇ ರೆಡಿ ಮಾಡಿದೆ, ಎಳ್ದೆ. ಇದೊಂದು ಆಗೈತೆ. ಬನ್ನಿ ಇವಾಗ ಶೋರೂಮ್ ಹತ್ರ ಹೋಗಿ ಏನು ಕತೆ ಅಂತ ಹೇಳ್ತೀನಿ, ಯಾರು ಮಾಡಿದ್ದು ಅಂತ ಹೆಂಗಾಯ್ತು ಅಂತಲೇ ಹೇಳ್ತೀನಿ. ನಾನು ಶೋರೂಮ್ ಹತ್ರ ಬಂದಿದ್ದೀನಿ, ಅಲ್ಲಿ ಕೇಳಬೇಕು ಒಳಗಡೆ ಹೋಗಿ ಏನು ಕತೆ ಅಂತ. ಮುಂದಕ್ಕೆ ಹಾಕಿ 2 ನಿಮಿಷ ಅಣ್ಣ, ಗಾಡಿ ಹೋಗುತ್ತಾ? ಬೇಜಾರಾಗ್ತೈತೆ ನನಗೆ. ಅವರೊಂದು 5 ನಿಮಿಷ ನೋಡ್ತಾರಂತೆ ಏನಾಗುತ್ತೆ ಏನು ಕತೆ ಅಂತ. ಮನೆಗೆ ಹೇಳಿದ್ರೆ ಮನೇಲಿ ಮಕ್ಕೋಗಿದ್ದಾರೆ ನನಗೆ ಇವತ್ತು. ಗಾಡೀಲಿ ಇವತ್ತು ಬೆಳಗ್ಗೆಯಿಂದ ಬಿಸಿಲಲ್ಲಿ ಸುತ್ತಾಡಿ ಇನ್ನೂ ಮುಖನೂ ತೊಳ್ತಿಲ್ಲ, ಮುಖನೂ ಹೆಂಗಾಗಿ ಹೋಗೈತೆ ನಮ್ಮದು. ಬೇಜಾರು. ಅವ್ರ ನಂಬರ್ ಇಸ್ಕೊಂಡಿದ್ದೀನಿ, ನೋಡುವ ಏನಂತಾರೆ ಅಂತ. ಇವ್ರು ನೋಡಿದ್ರೆ ಇನ್ನು ಒಳಗಡೆ ಹೋಗೋರು 5 ನಿಮಿಷ ಅಂತೆ, ಇನ್ನು ಒಳಗಡೆ ಹೋಗೋದು ನೋಡಿ. ಎಷ್ಟು ಬೇಜಾರು ಮಾಡ್ತಾರೆ. ನನ್ನ ಮೇಲೆ ಲೇಟ್ ಆಗ್ತೈತೆ. ಇವತ್ತು ಒಂದು ಕಾಂಟೆಂಟ್ ಶೂಟ್ ಮಾಡಬೇಕಾಗಿತ್ತು, ಬರೋದು ಲೇಟ್ ಆಗೋಯ್ತು. ನೋಡಿದ್ರೆ ಬರೋ ಟೈಮಲ್ಲಿ ಇಲ್ಲಿ ನಾನು ಸ್ಪೀಡಲ್ಲೂ ಇದ್ದಿಲ್ಲ, ಬರೀ 60 ಸ್ಪೀಡಲ್ಲಿ ಇದ್ದಿದ್ದು ಅಷ್ಟೇ. ಒಂದಾಗೋಯ್ತು ಕಂಡೀಷನ್. ಸರ್ವಿಸ್ ಅವ್ರನ್ನ ಒಳಗಡೆ ಹೋಗೋದು 5 ನಿಮಿಷ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಟೈಮೇ ಸರಿಯಿಲ್ಲ ಇವತ್ತು. ಇದಷ್ಟೇನಾ? ಇದು ಇಷ್ಟೇ. ನಿಮ್ಮ ಇದೊಂದು ಚೂರು ಏನೋ ಆಗೋಯ್ತು ನೋಡಿ. ಇದಿಷ್ಟ? ಅದು ಮತ್ತು ಇದು ಇದೇನಾ ಡೆಂಟ್ ರಿಮೂವ್ ಮಾಡಿಸ್ಕೊಡ್ಬೇಕಾ? ನೋಡಿರಿ, ಇದು ಏನಾಗುತ್ತೆ ನಮಗೂ ಐಡಿಯಾ ಇಲ್ಲ ಅಷ್ಟೊಂದು. ಆಮೇಲೆ ಕೇಬಲ್ ವೈರ್ ಏನೋ ಡ್ಯಾಮೇಜ್ ಆಗೋಯ್ತು ನೋಡಿ. ಏನಾಗಲ್ಲ ಬ್ರೋ, ಇದು ಆಟೋಮೊಬೈಲಿಗೆ ಬಂದಿದ್ದೀನಿ ಕೇಳೋಕ್ಕೆ. ರಬ್ಬಿಂಗ್ ಹಾಕಿದ್ರೆ ಹೋಗುತ್ತಾ ಇದು? ಹೌದಾ? ಇದು ನೋಡಿ, ಇದು ಈ ಕಲರ್ ಸಿಗಲ್ಲ, ಇದು ಪೆನ್ ಸಿಗುತ್ತೆ, 1000 ರೂಪಾಯಿ ಆಗುತ್ತೆ. ಈ ಕಲರ್ ಸಿಗಲ್ವಾ? ಕಲರ್ ಸಿಗಲ್ಲ. ಸರಿ ಆಯಿತು, ಆ ಕಲರ್ ಸಿಗಲ್ಲ ಅಂತ. ಆ ಕಲರ್ ನಮ್ಮ ಏರಿಯಾದಲ್ಲಿ ಯಾವುದೋ ಮೂವಿ ಶೂಟಿಂಗ್ ನಡೀತೈತೆ ಗಾಯ್ಸ್. ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಮುಂದೆ ಹೋಗಿ ತೋರಿಸ್ತೀನಿ ಯಾವುದು ಅಂತ. ನನಗೂ ಗೊತ್ತಿಲ್ಲ. ಗಾಡೀಲಿ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು, ಹಂಗೆ ಬಂದೆ. ನೋಡಿದ್ರೆ ಮೂವಿ ಶೂಟಿಂಗ್ ನಡೀತೈತೆ ಇಲ್ಲಿ. ರೆಡಿ ಕ್ಯಾಮ್ರಾ. ಸೊ ಗೈಸ್, ಫೈನಲಿ ಮನೆಗೆ ಬಂದು ಊಟ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತು ಗಾಡಿ ನೋಡಿ ಬೇಜಾರಾಗ್ತೈತೆ ನನಗೆ. ಯಾವುದು? ಇಲ್ಲ, ಸ್ವಲ್ಪನೇ ಆಗಿರೋದು. ಜಾಸ್ತಿ ತಿರ್ಬೇಡ, ಪ್ರಾಣ ಬೇರೆ ಐತೆ. ನಾನೇ ದೊಡ್ಡ ಅಮಾವಾಸ್ಯೆ. ತಿರುಗಡಲ್ಲ, ಭಯ. ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ. ಬನ್ನಿ ಬರ್ತೀನಿ ಬಿಟ್ಟು ರೆಕಾರ್ಡ್ ಮಾಡ್ತೀನಿ ಆಮೇಲೆ. ಸೊ ಗೈಸ್, ಊಟ ಏನು ತಿನ್ನೋಕ್ಕೆ ಆಗ್ತಿಲ್ಲ ನನಗೆ. ಅದಕ್ಕೆ ಎಲ್ಲ ವಾಪಸ್ ಸಿಕ್ಕಿ ಹೋಟ್ಲ್ ಸ್ಟಾರ್ಟ್ ಮಾಡ್ತೇನೆ. ನಮ್ಮ ಮಧ್ಯೆ ನೋಡಿರಿ, ಹೋಟ್ಲಿಟ್ಟು ಹೊಟ್ಟೆಗೆ ಇಡ್ಸುತ್ತೆ, ಮನೆ ಊಟ ಇಡ್ಸಲ್ಲ ಅಂತ. ಸೊ ಗೈಸ್, ಫೈನಲಿ ಕೆಲ್ಸಕ್ಕೆ ಬಂದೆ. ಮಗ ನಿಂಗೆ ಒಂದೇನು ಹೇಳಬೇಕು, ನನ್ನ ಗಾಡಿ ಆಕ್ಸಿಡೆಂಟ್ ಆಗೋಯ್ತು. ಅದು ನಾನೆಲ್ಲ ಕಣೋ ಮಾಡಿದ್ದು, ಹುಡುಗಿ ಬಂದು ಗುದ್ದಿರೋದು. ಸುಮ್ಮನೆ ಬಿಟ್ಬಿಟ್ಟು ಹೇಳ್ತೀನಿ. ಅದು ಏನು ಹೋಗ್ತಿದೆ, ನಾನು ಇದ್ರಲ್ಲಿ ಹೋಗ್ತಿದ್ದೆ, ಸ್ಪೀಡಲ್ಲಿ ಹೋಗ್ತೆ, 60 ಸ್ಪೀಡಲ್ಲಿದ್ದೆ. ಅವಳು ಏನು ಮಾಡೋದು, ಸಡನ್ನಾಗಿ ಹೇಳ್ಕೊಬಿಟ್ಲು ನೈಟಿಗೆ. ನಂಬರ್ ತಪ್ಪು ಅವ್ರದನ್ನೇ ನಂಬರಲ್ಲಿ ಇಸ್ಕೊಂಡೆ. ಹೋಗಿ ಶೋರೂಮ್ ಹತ್ರ ಎಲ್ಲ ಮಾತಾಡಿದೆ. ಹಾಕ್ಸ್ಕೊಡ್ತೀನಿ, ನಾನು ನಂಬರಲ್ಲಿ ಇಸ್ಕೊಂಡಿದ್ದೀನಿ. ಅದೇ ಬಿಲ್ ಕಳಿಸ್ರಿ ಎಷ್ಟಾಗುತ್ತೆ ಅಂತ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ಲು. ಇವಾಗ ಸಾಯಂಕಾಲ ಒಂದು 5:30-6 ಗಂಟೆಗೆ ಅವ್ರು ಕೇಳ್ತಾರೆ. ಅದು ಮಾತ್ರ ಇದೆ. ಅವ್ರು ಹೇಳಿದ್ರು ಮಾಡಿಸ್ಕೊಡ್ತೀನಿ ಅಂತ, ಬಟ್ ಇನ್ನೇನು ಕೆಳಗಡೆ ಬಿದ್ದಿಲ್ಲ. ಅವ್ರ ಗಾಡಿ ಪಾಪ ಅವ್ರದ್ದು ಹೊಸ ಗಾಡಿನೇ ಕಣೋ.
ಅಲಲ್ಸಂದ್ರಿಂದ ಈ ಸೈಡ್ ಬರ್ತಿರಲ್ಲ ಡೈರಿ ಕ್ಲಾಸಿಗೆ ಅಲ್ಲಿ 60 ಸ್ಪೀಡಲ್ಲಿ ಬರ್ತೀವಿ, ಒಂದೇ ಸಲ ರೇಟಿಗೆ ಹೇಳ್ಬಿಟ್ರು, ಇಂಡಿಕೇಟ್ರು ಹಾಕಿಲ್ಲ. ಬುದ್ದಿದ ತಕ್ಷಣ ಆಮೇಲೆ ಅವ್ರು ಹೇಳಿದ್ರು ಸಾರಿ ನಂದೇ ತಪ್ಪು, ಇಂಡಿಕೇಟ್ರ್ ಹಾಕಿಲ್ಲ, ಅದೇನು ಚಾರ್ಜಸ್ ಆಗುತ್ತೆ ಹೇಳ್ರಿ ಮಾಡಿಸ್ಕೊಡ್ತೀನಿ ಅಂತಂದ್ರೆ ಎತ್ತಳ ಮಾಡಿದ್ರೆ ಇಲ್ಲ. ಅಲ್ಲಿ ಶೋರೂಮ್ ಹತ್ರ ಹೋಗಿ ಮಾತಾಡಿದೆ, ಅವಳು ಜೊತೆಗೆ ಬಂದಿಲ್ಲ. ಇಲ್ಲ ನಾನು ಒಬ್ಬನೇ ಹೋಗಿದ್ದೆ ನಂಬರ್ ಇಸ್ಕೊಂಡು. ಹಿಂಗೆಲ್ಲ ಮಾಡಿದೆ, ಮಾತಾಡಿದೆ, ಫೋನ್ ಮಾಡಿದೆ. ಸರಿ ನೋಡಿ ಮಾಡಿಸು, ಹೇಳೋರಲ್ಲ ಸರಿ ಮಾಡಿಸ್ಕೊಡ್ತೀನಿ. ಇನ್ನೇನು ಜಗಳ ಮಾಡೋಕ್ಕೂ ಆಗಲ್ಲ ಪಾಪ ಹುಡುಗಿ ಹತ್ರ. ಹುಡುಗ ಆಗಿದ್ದ ಗುದ್ದಿದ ತಕ್ಷಣ ಜಗಳನೂ ಮಾಡಿಲ್ಲ, ಗುದ್ದಿದ ಸಾರಿ ನಂದೇ ತಪ್ಪು ಅಂದ್ಬಿಟ್ರು. ಸೊ ಗೈಸ್ ಇಷ್ಟ ಆಯಿತು. ಗುದ್ದಿದ ತಕ್ಷಣ ಅವರೇ ಸಾರಿ ನಂದೇ ತಪ್ಪು ಅಂದರು. ಇನ್ನೇನು ಮಾಡೋಕ್ಕಾಗಲ್ಲ, ಜಗಳ ಮಾಡೋಕ್ಕೋಗಲ್ಲ. ಅದು ಏನು ಅಂದರೆ ನಾನು ಆಲ್ಮೋಸ್ಟ್ ನಾನು ಸ್ಪೀಡಾಗಿ ಹೋಗಲ್ಲ ಗಾಡೀಲೆಲ್ಲ. ಹೋದರೆ 40 ಹೋಗ್ತೀನಿ. ಅದು ಖಾಲಿ ರೋಡ್ ಇತ್ತಲ್ಲ, ಸ್ವಲ್ಪ ಸ್ಪೀಡಲ್ಲಿದ್ದೆ, ಒಂದು 60ರಲ್ಲಿದ್ದೆ. ಅವ್ರೇನು ಮಾಡಿದ್ರು, ಸಡನ್ನಾಗಿ ರೈಟ್ ಹಿಡ್ಕೊಬಿಟ್ರು. ಇಂಡಿಕೇಟ್ರ್ ಹಾಕಿಲ್ಲ, ಅವ್ರು ನೋಡೂ ಇಲ್ಲ, ಸಡನ್ನಾಗಿ ರೈಟ್ ಹಿಡ್ಕೊಬಿಟ್ರು. ನಾನು ಸೀದಾ ಹೋಗಿ ಗುದ್ದುಬಿಟ್ಟೆ. ಆಮೇಲೆ ಗುದ್ದಿದ ತಕ್ಷಣ ಅವರೇ ಹೇಳಿದ್ರು ನಂದೇನೆ, ಅದೇನಾಯ್ತು ಹೇಳ್ರಿ ಮಾಡಿಸ್ಕೊಡ್ತೀನಿ ಅಂತ ಅವರೇ ಹೇಳಿದ್ರು. ಅವರು ಎಕ್ಸ್ಟ್ರಾ ಬಟ್ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಬೋದು ಕೇಳಿದೆ. ಅದು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ ಅಂತ. ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕೆ 1 ವಾರ ಒದ್ದಾಡಬೇಕಂತ, ಅಲ್ಲಿ ಇಲ್ಲಿ ತಿರುಗಾಡ್ಬೇಕಂತ, ಇವ್ರಿಗೆ ಫೋನೆಲ್ಲ ಮಾಡಬೇಕಂತೆ. ಅವೆಲ್ಲ ಟೈಮ್ ವೇಸ್ಟು. ಅದಕ್ಕೆ ಏನಾಗುತ್ತೋ ಇನ್ನೊಂದ್ಸಲಿ ಹೋಗಿ, ಇಲ್ಲಾಂದ್ರೆ ಅದನ್ನೇ ಡೆಂಟ್ ಮಾಡಿ ರಬ್ಬಿಂಗ್ ಏನಾದರೂ ಮಾಡ್ತಾರೇನೋ ಮಾಡಿಸೋದು. ಬೇಜಾರಾಗ್ತೈತೆ ಗೈಸ್, ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ನೀವೇ ಆಗೋದು ದೊಡ್ಡದಾಗೋ ಜಾಗದಲ್ಲಿ ಚಿಕ್ಕದಾಗೈತೆ ಅಂದ್ಕೊಂಡು ಸುಮ್ಮನೆ ಆಗಬೇಕು. ನೋಡುವ ಏನು ಕತೆ, ಇನ್ನು ಯಾವಾಗ ಮಾಡಿಸೋದು ಏನು ಕತೆ. ಮತ್ತೆ ಯಾವಾಗ ಫೋನ್ ಮಾಡಿದ್ರು ಅವ್ರು ಎತ್ತಾರೋ ಇಲ್ಲ ನನಗೂ ಗೊತ್ತಿಲ್ಲ. ಏನು ಚಿಕ್ಕದಕ್ಕೆಲ್ಲ ಕಂಪ್ಲೇಂಟು ಅದು ಇದೆಲ್ಲ ಮಾಡೋದು ನಮ್ಮದೇ ಟೈಮ್ ವೇಸ್ಟು. ನೋಡುವ ಅದೇನಾಗುತ್ತೋ. ಅದು ಶೀಲ್ಡ್ ಬಂದು 3,000 ಚಿಲ್ಲರೆ ಏನೋ ಹೇಳಿದ್ರು. ಬಟ್ ಅವ್ರು ಹೇಳಿದ್ರು ಬಿಲ್ ಕಳಿಸ್ರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದು ಏನದು ಶೋರೂಮಲ್ಲಿ ಬಿಟ್ಟರೆ ವಾರಗಟ್ಟಲೆ ಕಾಯಬೇಕು. ಹೊಸದು ಹಾಕ್ಸೋದು, ಇಲ್ಲಾಂದರೆ ಗ್ಯಾರೇಜಲ್ಲಿ ಬಿಟ್ಟು ರೆಡಿ ಮಾಡಿಸೋದು, ಅದನ್ನೇ ಡೆಂಟ್ ತೆಗ್ಸೋದು, ರಬ್ಬಿಂಗ್ ಮಾಡಿಸೋದು, ಏನೋ ಗೊತ್ತಿಲ್ಲ ನನಗೆ. ನೋಡುವ ಇನ್ನೊಂದು 2 ದಿನ ಅದೇನು ಮಾಡ್ಸೋದು ಇವಾಗ. ಹೊಸದು ಹಾಕ್ಸ್ಬಿಡೋಣ, ಇಲ್ಲಾಂದ್ರೆ ರಬ್ಬಿಂಗ್ ಡೆಂಟ್ ತೆಗ್ಸೋದು ಹಾಕ್ಸ್ಬಿಡು. ಕೇಳು ಹುಡುಗಿನ ಫುಲ್ ಎಲ್ಲ ಮಾಡಿಸ್ಬಿಡು, ಮೊದಲಿಗೆ ತಂದು ಮಾಡಿಸ್ಬಿಡು. ಹುಡುಗಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ಆಮೇಲೆ ನೋಡುವ ಏನಾಗುತ್ತೆ. ಸೊ ಗೈಸ್ ಫೈನಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ಟೇಕ್ ಆಗೋಯ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇನು ನಾನು ಲಿಪ್ಸ್ಗೆ ಹಾಕಿರೋದು, ನಾನು ಲಿಪ್ ಬಾಂಬ್ ಹಾಕಿದ್ದೀನಿ, ನೀವೇನು ಅನ್ಕೋಬೇಡಿ. ಗೈಸ್ ಇವಾಗ ನೋಡ್ತಾ ಇದ್ದೀನಿ ನನ್ನ ಕಾಲು ನೋಡ್ರಿ ಹೆಂಗೆ ಚರ್ಮಾಗಿತ್ತು ಹೋಗೈತೆ. ಇಲ್ಲಿ ಮತ್ತು ಇಲ್ಲೊಂದು ಚೂರೇನೋ ಆಗೈತೆ, ಇಲ್ಲಾಗೈತೆ, ಆಮೇಲೆ ಕಾಲ್ಗೊಂದು ಚೂರೇನೋ ಆಗಿತ್ತು. ಇಲ್ಲಾಗೈತೆ. ನಾನು ಇವಾಗ ನೋಡ್ತಾ ಇದ್ದೀನಿ. ಗಾಯ್ಸ್ ಇದೆಲ್ಲ ಒಂದು ಗಾಯನಾ? ನನ್ನ ಲೈಫಲ್ಲಿ ಎಂತೆಂಥ ಗಾಯಗಳಾಗೈತೆ. ಇದೇನು ಬೇಜಾರಾಗಿಲ್ಲ, ಗಾಡಿಗೆ ಸ್ವಲ್ಪ ಬೇಜಾರಾಯಿತು. ಎನಿವೆ ಆಗೋದೆಲ್ಲ ಒಳ್ಳೇದಕ್ಕೆ, ದೊಡ್ಡದಾಗೋದು ಜಾಗದಲ್ಲಿ ಚಿಕ್ಕದಾಗೈತೆ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ನೋಡುವ ಅದೇನಾಗುತ್ತೆ. ಬಟ್ ಅವ್ರ ಹತ್ರ ಕಾಸು ಕೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಸ್ವಲ್ಪ ಗಿಂಚಲಿ ಮಾಡಿದರೆ ಏನೋ ಮಾಡ್ಬೋದಾಗಿತ್ತು. ಅವರು ಗುದ್ದಿದ ತಕ್ಷಣ ತಪ್ಪು ನಂದೆ, ಸಾರಿ ಅಂತ ಕೇಳಿಬಿಟ್ರು. ಅದರಿಂದ ಸ್ವಲ್ಪ ಮೆಲ್ಟ್ ಆಗೋದು. ನಾನು ಹುಡುಗಿ ಅಂದ್ಬಿಟ್ಟಲ್ಲ, ತಪ್ಪನ್ನ ಒಪ್ಕೊಂಡ್ರಲ್ಲ. ಸೊ ಅದರಿಂದ ನಂಗೆ ಇಷ್ಟ ಆಯಿತು. ನೋಡುವ ಆದಷ್ಟು ಕಮ್ಮಿನೇ ಮಾಡ್ಸೋಣ. ಇನ್ಶೂರೆನ್ಸ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಇನ್ಶೂರೆನ್ಸ್ ಮಾಡಿಸಿದ್ರು ಅಲ್ಲೋಗ್ಬೇಕಂತ ಇಲ್ಲಿ ಕೇಳಿದೆ, ಅದನ್ನು ಕೇಳಿದೆ ಶೋರೂಮಲ್ಲಿ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಹಂಗೆ ಅಂತ. 90% 80% ಏನೋ ಡಿಸ್ಕೌಂಟ್ ಆಗುತ್ತಂತೆ ಗಾಡಿ ಮೇಲೆ. ಏನಾದರೆ ಏನು 1,500 2,000 ಖರ್ಚಾಗ್ಬೋದು. ಅದು ಟೈಮ್ ವೇಸ್ಟ್ ಮಾಡೋ ಬದಲು 1,000 2,000 ಅಲ್ಲ. ಸೊ ನಾವು ಅದೇ ಮಾಡ್ಸೋಣ. ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಮಾಡಿಸುತ್ತಲ್ಲೇ ನಾವು. ನೋಡುವ ಅದೇನಾಗುತ್ತೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ನೋಡುವ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.